ಹಾಯ್ ಆಲ್, ವೆಲ್ಕಮ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ಗೆಟ್ ರೆಡಿ ವಿತ್ ಮೀ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ದ ಡ್ರೆಸ್ ನಾನು ಇವತ್ತು ವೇರ್ ಮಾಡ್ತಾ ಇರೋದು ಫಾರ್ ದ ಆಫೀಸ್. ಆ್ಯಂಡ್ ಐ ಆಮ್ ನಾಟ್ ವೇರಿಂಗ್ ಇಟ್, ಐ ಆಮ್ ಆ್ಯಕ್ಚುಲಿ ಸ್ಟೈಲಿಂಗ್ ಇಟ್. ಸೊ ಎಲ್ರಿಗೂ ಅವ್ರವ್ರ ಸ್ಕಿನ್ ರೂಟೀನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಡೈಲಿ ರುಟೀನ್ಸಲ್ಲಿ. ಅದು ಒಂದು, ನಾನಿವಾಗ ಸಿರಮ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ನಾನು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ರೆಗ್ಯುಲರಾಗಿ ನಾನು ಡೈಲಿ ಯೂಸ್ ಮಾಡ್ತೀನಿ. ಸೊ ಸಿರಮ್ ಆದಮೇಲೆ ನಾನು 10 to 15 ಮಿನಿಟ್ಸ್ ಲಿಪ್ಸ್ಟಿಕ್ ಹಾಕೋಕ್ಕೂ ಮುಂಚೆ ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ಯಾಕಂದರೆ ಲಿಪ್ಸು ಸ್ವಲ್ಪ ಸಾಫ್ಟ್ ಆ್ಯಂಡ್ ಸ್ಮೂತ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ ನೀವು ಲಿಪ್ಸ್ಟಿಕ್ ಯೂಸ್ ಮಾಡಿದಾಗ. ಇದಾದಮೇಲೆ ಫೇಸಿಗೆ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಸೊ ಮಾಯ್ಶ್ಚರೈಸರ್ ಇದು ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ನಿಮಗೆ ಆ್ಯಕ್ನೆ ಪ್ರೋನ್ ಸ್ಕಿನ್ ಇದ್ದರೆ ಈ ಮಾಯ್ಶ್ಚರೈಸರ್ ಇಸ್ ದ ಬೆಸ್ಟ್ ಮಾಯ್ಶ್ಚರೈಸರ್. ಆ್ಯಂಡ್ ಇದು ನನ್ನ ಆಲ್ ಟೈಮ್ ಫೇವ್ರೆಟ್. ಬೇರೆ ಯಾವುದನ್ನು ಟ್ರೈ ಮಾಡಿ ಅದಕ್ಕೆ ಫಿದಾ ಆಗಕ್ಕೆ ನಾನು ಹೋಗಿಲ್ಲ. ಇದೇ ಬೆಸ್ಟ್ ಆ್ಯಂಡ್ ಗುಡ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಸೊ ಮಾಯ್ಶ್ಚರೈಸರ್ ಹಾಕೊಂಡ್ಮೇಲೆ ಸನ್ಸ್ಕ್ರೀನ್ ಯಾವುದೇ ಸೀಸನ್ ಆಗಿರ್ಬೋದು, ಸನ್ಸ್ಕ್ರೀನ್ ಇಲ್ಲದೆ ನಾವು ಮನೆಯಿಂದ ಆಚೆನೇ ಹೋಗಲ್ಲ. ಇದೆಲ್ಲ ಹಾಕೋಬೇಕಪ್ಪ ಅಂತ ತುಂಬ ಜನ ಕೇಳ್ತಾರೆ. ಹೌದು, ನಾವು ಕೆಲವೊಂದು ರುಟೀನ್ಸಿಗೆ ನಮ್ಮ ಫೇಸ್ ಅಡ್ಜಸ್ಟ್ ಆಗಿರುತ್ತೆ. ಸೊ ಆ ರುಟೀನ್ಸ್ನ ನಾವು ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಫೇಸಿಗೆ ಎಫೆಕ್ಟ್ಸ್ ಆಗುತ್ತೆ. ಅದರಿಂದ ನಾವು ಇದನ್ನು ಡೈಲಿ ರುಟೀನಾಗಿ ಮಾಡ್ಕೊತೀವಿ. ಸೊ ಮಾಯ್ಶ್ಚರೈಸರ್ ಆಯಿತು, ಇವಾಗ ಸನ್ಸ್ಕ್ರೀನು ಆಯಿತು. ನೆಕ್ಸ್ಟು ಫೌಂಡೇಶನ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫೌಂಡೇಶನ್ ನಿಮ್ಮ ಸ್ಕಿನ್ ಟೋನಿಗೆ ಯಾವ ಶೇಡ್ ಬೇಕು ಅದ್ರ ಪ್ರಕಾರ ಫೌಂಡೇಶನ್ನ ತೊಗೊಳ್ಳಿ. ಇದು ನನ್ನ ಫೌಂಡೇಶನ್ ಫಾರ್ ಮೈ ಸ್ಕಿನ್ ಟೋನ್. ಈ ಫೌಂಡೇಶನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಫೌಂಡೇಶನ್ ಬಿಟ್ಟು ಸಪ್ರೇಟಾಗಿ ಸ್ಪಾಂಜ್ ಇರುತ್ತೆ, ಆ ಸ್ಪಾಂಜಲ್ಲಿ ಫೌಂಡೇಶನ್ ಅಪ್ಲೈ ಮಾಡ್ಕೋತಾರೆ. ನನಗೆ ಇದೇ ಫೌಂಡೇಶನ್ ಸ್ಟಿಕ್ಕಲ್ಲಿ ಬ್ರಷ್ ಕೊಟ್ಟಿರೋದ್ರಿಂದ ನಾನು ಇದೇ ಬ್ರಷಲ್ಲಿ ನನ್ನ ಫೇಸಿಗೆ ಫುಲ್ ಕ್ಲಿಯರಾಗಿ ಫೌಂಡೇಶನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬರೀ ಫೇಸ್ ಅಲ್ಲದೆ ನೆಕ್ಕಿಗೂ ಸಹ ನೀವು ಫೌಂಡೇಶನ್ನ ಹಾಕೋಬೇಕು. ಬಿಕಾಸ್ ಫೇಸ್ ಒಂದು ಕಲರ್, ನೆಕ್ ಒಂದು ಕಲರ್ ಕಾಣಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಎರಡೂ ಒಂದೇ ಕಲರ್ ಕಾಣಿಸ್ಬೇಕು ಅಂತ ಫೌಂಡೇಶನ್ನ ಎಲ್ಲ ನೆಕ್ಕಿಗೂ ಮತ್ತು ಫೇಸಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಅವ್ರವ್ರು ಚೆನ್ನಾಗಿ ಕಾಣಬೇಕು ಅನ್ನೋದಿದ್ದೇ ಇರುತ್ತೆ. ಸೊ ಇದು ಅವರವರ ಕಂಫರ್ಟಬಲ್ ಮತ್ತು ಅವರವರ ಖುಷಿಗೆ ಬಿಟ್ಟಿದ್ದು. ಆ್ಯಂಡ್ ಪ್ರಾಡಕ್ಟ್ಸು ಅಷ್ಟೇ ಅವರವರ ಫೇಸ್ ಟೋನಿಗೆ, ಅವರವರ ಸ್ಕಿನ್ ಟೋನಿಗೆ, ಸ್ಕಿನ್ ಟೈಪಿಗೆ ಅವ್ರವ್ರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೇ ಬೆಸ್ಟು. ಇದು ಫೌಂಡೇಶನ್ ಅಪ್ಲೈ ಆಗಿದೆ. ಇವಾಗ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಪೌಡರ್ ನಾವು ಚಳಿ, ಗಾಳಿ, ಮಳೆ, ಈಚೆ ಕಡೆ ಬಿಸಿಲಲ್ಲಿ ಹೋದಾಗ ಫೇಸು ಡಲ್ ಆಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫೇಸು ಗ್ಲೋ ಆಗಿ ಕಾಣಿಸಲ್ಲ. ಈ ಪೌಡರ್ ಹಾಕಿದ್ರೆ ಸ್ವಲ್ಪ ನಮ್ಮ ಫೇಸ್ ಸ್ವಲ್ಪ ಡೇ ಪೂರ್ತಿ ಗ್ಲೋ ಮತ್ತು ಶೈನಿಂಗ್ ಆಗಿ ಇರುತ್ತೆ ಅಂತ. ಇದು ನನ್ನ ಫೇವ್ರೆಟ್ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಇದೆಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ ಡೀಟೇಲ್ಸ್ ಏನಾರ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಇದೆಲ್ಲ ಆ್ಯಕ್ನೆ ಪ್ರೋನ್ ಸ್ಕಿನ್ ಟೈಪ್ ಪ್ರಾಡಕ್ಟ್ಸ್. ನೆಕ್ಸ್ಟು ನಾನು ಐ ಲ್ಯಾಶಸ್ನ ಕರ್ಲ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಕೆಲವೊಬ್ಬರಿಗೆ ಲ್ಯಾಶಸ್ ಕಮ್ಮಿ ಇರುತ್ತೆ. ಸೊ ಐ ಲ್ಯಾಶಸ್ ಕರ್ಲರಿಂದ ಕರ್ಲ್ ಮಾಡಿಕೊಂಡು ಮಸ್ಕರ ಅಪ್ಲೈ ಮಾಡಿದ್ರೆ ಐಸಿಗೆ ಲ್ಯಾಶಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನಿವಾಗ ಮಸ್ಕರನೂ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮಸ್ಕರ ಅಪ್ಲೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಕಾಜಲ್ ಇಲ್ಲ ಅಂದರೆ ಮೈ ಮೇಕಪ್ ಇಸ್ ಇನ್ಕಂಪ್ಲೀಟ್. ಆ್ಯಕ್ಚುಲಿ ಇದೊಂಥರ ವಾವ್ ಲುಕ್ ಕೊಡುತ್ತೆ ಫೇಸಿಗೆ, ತುಂಬ ಕ್ಯೂಟ್ ಅನಿಸುತ್ತೆ. ನನ್ನ ಕಾಜಲ್ ಇಲ್ಲ ಅಂದರೆ ಫೇಸ್ ಲುಕ್ಕೇ ಬರಲ್ಲ. ಸೊ ಕಾಜಲ್ ಆದಮೇಲೆ ನೆಕ್ಸ್ಟ್ ಇದು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ನಂದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದೊಂದು ಸಿಂಪಲ್ ಶೇಡ್ ಲಿಪ್ಸ್ಟಿಕ್, ತುಂಬ ಡಾರ್ಕು ಇಲ್ಲ, ಈ ಕಡೆ ಲೈಟು ಇಲ್ಲ. ಆ್ಯಂಡ್ ಇದ್ರ ಜೊತೆ ನಾವು ಬೇರೆ ಲಿಪ್ಸ್ಟಿಕ್ನ ಮರ್ಜ್ ಮಾಡಿ ಹಾಕೋತೀವಿ ಅಂದ್ರೂ ಹಾಕೋಬೋದು. ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾ ಇರೋದ್ರಿಂದ ನಂಗೆ ಸಿಂಪಲ್ ಲುಕ್ ಬೇಕು, ಅದಕ್ಕೆ ನಾನು ಬರೀ ಇದೊಂದೇ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲಿಪ್ಸ್ಟಿಕ್ ಹಾಕೊಂಡಾದ್ಮೇಲೆ ಬಿಂದಿ. ಸೊ ಬಿಂದಿ ಈಸ್ ಒಂಥರ ಮ್ಯಾಂಡೇಟರಿ ಫಾರ್ ಮೀ. ಇದಿದ್ರೇ ನನ್ನ ಫೇಸಿಗೆ ಲುಕ್ ಅಂತಲೇ ಹೇಳ್ಬೋದು. ಸೊ ಬಿಂದಿ ಹಾಕೊಂಡಾದ್ಮೇಲೆ ನಾನು ಇಯರಿಂಗ್ಸ್ನ ಆಲ್ರೆಡಿ ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೆ ಡ್ರೆಸ್ಸಿಗೆ. ನೀವೇನು ಡ್ರೆಸ್ ಹಾಕೋತೀರಾ ಅದಕ್ಕೆ ಜ್ಯುವೆಲ್ಸು ಮ್ಯಾಚಿಂಗ್ ಆಗಿದ್ರೇ ನೀವು ಚೆನ್ನಾಗಿ ಕಾಣೋದು. ಆ್ಯಂಡ್ ಅದು ಔಟ್ಲುಕ್ ಅದು ಚೆನ್ನಾಗಿ ಬರೋದು. ಸೊ ಇಯರಿಂಗ್ಸ್ ಆದಮೇಲೆ ನೆಕ್ಸ್ಟು ಇದು ನನ್ನ ಲುಕ್ ಆಗಿತ್ತು. ಪರ್ಫ್ಯೂಮ್ ಹಾಕೋತಾ ಇದ್ದೀನಿ. ಪರ್ಫ್ಯೂಮ್ ಹಾಕ್ಕೊಂಡು ನೆಕ್ಸ್ಟು ಮಾಯ್ಶ್ಚರೈಸರ್ನ ನಾನು ಕೈಗೆಲ್ಲ ಅಪ್ಲೈ ಮಾಡೋದು ಮರ್ತಿದ್ದೆ. ಡ್ರೈ ಸ್ಕಿನ್ ಇರೋರಿಗೆ, ಕೈ ಡ್ರೈ ಆಗಿರೋರಿಗೆ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರೆ ಡೇ ಪೂರ್ತಿ ನಿಮಗೆ ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ ಅಂತ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವಿ. ಗಾಳಿ, ಬಿಸಿಲು ಎಲ್ಲ ಹೊರಗಡೆ ಹೋಗ್ತೀವಿ, ಆವಾಗ ಸ್ಮೂತಾಗಿ ಇರಲಿ, ರಫ್ ಆಗದೆ ಇರಲಿ ಅಂತ 5 ಮಿನಿಟ್ಸ್ ನಾನು ಹೇರ್ಸ್ ರೆಡಿ ಮಾಡ್ಕೊಂಡು ಬರ್ತೀನಿ. ನಂದು ಕರ್ಲಿ ಹೇರ್ಸ್ ಆಗಿರೋದ್ರಿಂದ ಯೂಶ್ವಲಿ ಪೋನಿಟೇಲೇ ನಾನು ಪ್ರಿಫರ್ ಮಾಡೋದು. ಬಿಕಾಸ್ ಫ್ರೀ ಹೇರ್ಸ್ ಬಿಟ್ಟರೆ ನನಗೂ ಒಂದು ಸ್ವಲ್ಪ ಇರಿಟೇಷನ್ಸ್ ಆಗ್ತಾ ಇರುತ್ತೆ ಕರ್ಲಿ ಹೇರ್ಸ್ ಇರೋದ್ರಿಂದ. ಈ ವಾಚ್ನ ನಾನು ಡ್ರೆಸ್ಸಿಗೆ ಸ್ಟೈಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಔಟ್ಫಿಟ್ ಲುಕ್ ಫಾರ್ ದ ಆಫೀಸ್. ಆ್ಯಂಡ್ ಇದಾದಮೇಲೆ ಶೂ ಮ್ಯಾಚ್ ಮಾಡೋಣ ಔಟ್ಫಿಟ್ಗೆ ಅಂತ ಈ ಶೂಸ್
ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಈ ಔಟ್ಫಿಟ್ಟಿಗೆ. ನಾನು ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್. ಇಫ್ ಯು ವಾಂಟ್ ಎನಿ ಪ್ರಾಡಕ್ಟ್ ಲಿಂಕ್ಸ್ ಪ್ಲೀಸ್ ಡೂ ಕಮೆಂಟ್. ಥ್ಯಾಂಕ್ ಯು.